ಆಯ್ತು ಯತ್ನಾಳ್ ಅವ್ರೆ, ಯಾರ್ಯಾರು ಕೂಡಿಗಟ್ಟು ಲೂಟಿ ಮಾಡ್ಯಾರ ಯತ್ನಾಳ್ ಅವ್ರೆ, ಬಿಜೆಪಿ ಕಾಂಗ್ರೆಸ್ ಜೆಡಿ ಯಾರ್ಯಾರು ಅಡ್ಜಸ್ಟ್ಮೆಂಟ್ ಎಟ್ಟೈತಿ ನಮ್ಗ ಆ ಅಳತೆ ಮಾಪಬೇಕಾಗಿತ್ತು. ರಾಜ್ಯದ ಜನತೆಗೆ ನಾವು ತೋರಿಸ್ಬೇಕಾಗಿತ್ತು. ಆಯ್ತು. ಇವರೆಲ್ಲ ಅಡ್ಜಸ್ಟ್ಮೆಂಟ್ ಅದಾರ. ಮುಂದಿನ ಸಲ ಇವರೆಲ್ಲ ಮನಿ ಕಳ್ಸ್ರಿ, ಪ್ರಾಮಾಣಿಕರಿದ್ದವ್ರು ಮುಂದೆ ತಗೊಂಡು. ಆಯ್ತು. ಒಂದ್ ಸೆಕೆಂಡ್ ಸಭಾಧ್ಯಕ್ಷ, ಒಂದ್ ಸೆಕೆಂಡ್ ಸಭಾಧ್ಯಕ್ಷ, ವಿರೋಧ ಪಕ್ಷದವರು ಎಕರೆ ಗಟ್ಟಲೆ ತಗೊಂಡವರು ಸುಳ್ಳು ಅಡ್ರೆಸ್ ಕೊಟ್ಬಿಟ್ಟು ಪೀಠ ಅವಕಾಶ ಕೊಡ್ಲಿ. ಮಾನ್ಯ ಯತ್ನಾಳ್ ಸಾಹೇಬ್ ಏನೈತೆ ಅವ್ರಿಗೆ ನೀವು ಹೇಳಿದ್ರೆ ಕೊಡ್ತೀನಿ ಸರ್. ನಿಮ್ಮ ಮಾತು ಮೀರಿ ಹೋಗಲ್ಲ. ನೀವು ಪರ್ಮಿಷನ್ ಕೊಟ್ಟ ಮೇಲೆ ಹೋಗ್ತೀನಿ. ನೀವು ಪರ್ಮಿಷನ್ ಕೊಟ್ಟ ಮೇಲೆ ಹೋಗ್ತೀನಿ. ಅಧ್ಯಕ್ಷರೇ, ನೀವು ನನಗೆ ಪರವಾನಗಿ ಕೊಟ್ಟಿದ್ದೀರಿ. ಅಧ್ಯಕ್ಷರೇ, ಗೊಂದಲದ ರಾಜ್ಯದ ಒಂದ್ ಸೆಕೆಂಡ್ ಗೊಂದಲದ ಹೆಸರಿನಲ್ಲಿ ಯಾವುದೇ ವಿಷಯವನ್ನ ಎನ್ಕ್ವೈರಿ ಕಮಿಷನ್ ಅನ್ನ ನೇಮಣಿಕೆ ಮಾಡಿದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆ ಅಥವಾ ಯಾವುದೇ ಹೇಳಿಕೆಗಳು ಈ ಸದನದ ನಡವಳಿಕೆಗಳಲ್ಲಿ ಬರ್ತಕ್ಕಂಥ ಅರಿಕೆ ಮಾಡ್ತೀನಿ. ಈಗ ತಾವು ಹೇಳಿದಿರಿ ಅದಕ್ಕೆ ಸಂಬಂಧಿಸಿದ ಏನಾದ್ರು ಇದ್ರೆ ತೆಗೆದುಹಾಕಿ ಈ ಚರ್ಚೆಯನ್ನ ತಕ್ಷಣ ನಿಲ್ಲಿಸಬೇಕು ಅಂತ ನಾನು ಒಂದ್ ಸೆಕೆಂಡ್ ಟೈಮ್ ಒಳಗಡೆ ಮುಗಿಸ್ತೀನಿ. ಜಾಸ್ತಿ ಸಮಯನೂ ತಗೊಂಡಲ್ಲ. ಇಷ್ಟೊತ್ತು ಟೈಮ್ ಕೊಟ್ಟಿದ್ರೆ ಇಷ್ಟೊತ್ತು ಮುಗಿಸೇ ಬಿಡ್ತಾ ಇದ್ದೆ ನಾನು. ದಯವಿಟ್ಟು ನನಗೆ ಒಂದು 5 ನಿಮಿಷ ಟೈಮ್ ಕೊಡಿ. ಕೂತ್ಕೊಳ್ಳಿ. ಹೈಕೋರ್ಟ್ ಒಪ್ಪಿಲ್ಲ, ಆಯ್ತು, ಕೊಟ್ಟಿಲ್ಲ. ಓಕೆ. ಇಲ್ಲಿ ಸದನಕ್ಕೆ ಸಂಪೂರ್ಣ ಅಧಿಕಾರ ಇದೆ. ನಾವು ಚರ್ಚೆ ಮಾಡಬೇಕು. ಆಯ್ತು. ಇದ್ರ ಒಳಗೆ ಏನೇನು ಬರೇ ನಾವು ಸಿದ್ದರಾಮಯ್ಯನವ್ರು ಟಾರ್ಗೆಟ್ ಮಾಡೋದಲ್ಲ. ಯಾರ್ಯಾರು ಅದಾರ, ಯಾರ್ಯಾರು ನಮ್ಮ ಪಕ್ಷವನ್ನ ಬಲಿಕ್ ಪಟ್ಟು ಅಡ್ಜಸ್ಟ್ಮೆಂಟ್ ಏನ್ ಮಾಡ್ಕೊಂಡಾರ ಅವ್ರದೆಲ್ಲ ಬಣ್ಣ ಬಯಲಾಗ್ಲಿ. ಅವ್ರು ಎಷ್ಟು ಲೂಟಿ ಮಾಡ್ಯಾರ ಬಣ್ಣ ಬಯಲಾಗ್ಲಿ. ಅಂತ ಎಲ್ಲಾ ಪಕ್ಷದವರು ಸ್ವಚ್ಛ ಆಗ್ಲಿ. ಕ್ಲೀನ್ ಇಂಡಿಯಾ, ಕ್ಲೀನ್ ಕರ್ನಾಟಕ, ಕ್ಲೀನ್ ಆಲ್ ಪಾರ್ಟಿ ಆಗ್ಬೇಕು. ಪ್ರಾಮಾಣಿಕರಿಗೆ ಅವಕಾಶ ಸಿಗಬೇಕು. ಅದಕ್ಕೆ ಈಗ ಪ್ರಶ್ನೋತ್ತರ ಮುಂದಾಕ್ಬೇಕು. ಚರ್ಚೆಗೆ ಅವಕಾಶ ಕೊಡಿ. ಓಕೆ, ಈಗ ಆಯ್ತಾ? ಮಾತಂದ್ರೆ ಮಾತಿದು. ದಯವಿಟ್ಟು ನಿಮ್ಮೆಲ್ಲ ದಯವಿಟ್ಟು ನಾ ಕೇಳಿ. ಒಂದ್ ಸೆಕೆಂಡ್. ಈಗ